ಶ್ರೀ ಗುರುಭ್ಯೋ ನಮಃ. ಸಂಕಷ್ಟಹರ ಗಣಪತಿ ವ್ರತವನ್ನು ಪ್ರತಿ ತಿಂಗಳ ಮೊದಲ ಚೌತಿಯಂದು ಆಚರಿಸಬೇಕು. ಪ್ರಾತಃ ಕಾಲದಲ್ಲಿ ಸ್ನಾನ, ಸಂಧ್ಯಾ ಪೂಜೆಯ ಕಾರ್ಯಕ್ರಮಗಳನ್ನು ಮುಗಿಸಿ ಸಂಜೆ ಚಂದ್ರೋದಯದವರೆಗೂ ನಿರಾಹಾರವಾಗಿದ್ದುಕೊಂಡು ರಾತ್ರಿಯಲ್ಲಿ ಗಣಪತಿಯ ಪೂಜೆಯನ್ನು ಮಾಡಬೇಕು. ಪೂಜಾ ಕಾಲದಲ್ಲಿ ಭಂಗವಾಗದಂತೆ ನೋಡಿಕೊಂಡು ಪೂಜೆ ಮುಗಿದ ಮೇಲೆ ಉಪ್ಪಿಲ್ಲದ ಮೊಸರನ್ನ ಅಥವಾ ಸಿಹಿ ಪದಾರ್ಥ ಎಂದರೆ ಗಣಪತಿಗೆ ನಿವೇದಿಸಿದ ಮೋದಕವನ್ನು ಸ್ವೀಕರಿಸಬೇಕು. ಗಣಪತಿಗೆ ಹಾಗೂ ಚಂದ್ರನಿಗೆ ಇಲ್ಲಿ ತಿಳಿಸಿರುವ ಹಾಗೆ ಪ್ರತ್ಯೇಕ ಅರ್ಘ್ಯಗಳನ್ನು ಕೊಡಬೇಕು. ಗಣಪತಿಯ ಪೂಜೆಯ ಸಂದರ್ಭದಲ್ಲಿ ಗಣೇಶ ಅಷ್ಟೋತ್ತರವನ್ನು ಹೇಳಿಕೊಳ್ಳಬೇಕು. ಇಲ್ಲವಾದರೆ ಸಂಕಷ್ಟನಾಶನ ಗಣೇಶ ಸ್ತೋತ್ರವನ್ನು ಕೂಡ ಹೇಳಿಕೊಳ್ಳಬಹುದು. ಮಹಾಗಣಪತಿಗೆ ತುಳಸಿಯನ್ನು ಅರ್ಪಿಸಬಾರದು. ಬಿಲ್ವಪತ್ರೆ, ಕೆಂಪು ಕಣಗೆಲೆ ಹಾಗೂ ಹೂಗಳಿಂದ ಪೂಜಿಸಬೇಕು. ನಿಮಗೆಲ್ಲ ತಿಳಿದಿರುವ ಹಾಗೆ ಗರಿಕೆ ಗಣಪತಿಗೆ ತುಂಬ ಪ್ರಿಯವಾದದ್ದು. ಆದುದರಿಂದ ಸಂಕಷ್ಟಹರ ಗಣಪತಿ ವ್ರತವು ಶೀಘ್ರ ಫಲ ಹಾಗೂ ಸಂಪತ್ಪ್ರದಾಯಕ ಎನ್ನುವುದು ಹಿರಿಯರ ಅನುಭವದ ಮಾತಾಗಿದೆ. ವಿನಾಯಕನನ್ನು ನಂಬಿ ಪೂಜಿಸಿದವರಿಗೆ ವಿಘ್ನಗಳ ಭಯವಿರುವುದಿಲ್ಲ, ಕಷ್ಟಗಳ ಕಾಟವಿಲ್ಲ. ಗಣಪತಿಯನ್ನು ಭಜಿಸಿ ನೆಮ್ಮದಿ ಸಮೃದ್ಧಿಗಳನ್ನು ಪಡೆಯಿರಿ ಎಂದು ಹಾರೈಸ್ತೇನೆ. ಈಗ ಸಂಕಷ್ಟನಾಶನ ಗಣೇಶ ಸ್ತೋತ್ರಂ ಹೀಗಿದೆ. ಓಂ ಪ್ರಣಮ್ಯ ಶಿರಸಾ ದೇವಂ ಗೌರಿಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಂ ಆಯುಃಕಾಮಾರ್ಥ ಸಿದ್ಧಯೇ ಪ್ರಥಮಂ ವಕ್ರತುಂಡಂಚ ಏಕದಂತಂ ದ್ವಿತೀಯಕಂ ತೃತೀಯಂ ಕೃಷ್ಣಪಿಂಗಾಕ್ಷಂ ಗಜವಕ್ತ್ರಂ ಚತುರ್ಥಕಂ ಲಂಬೋದರಂ ಪಂಚಮಂ ಚ ಷಷ್ಠಂ ವಿಕಟಮೇವ ಚ ಸಪ್ತಮಂ ವಿಘ್ನರಾಜೇಂದ್ರಂ ಧೂಮ್ರವರ್ಣಂ ತಥಾಷ್ಟಮಂ ನವಮಂ ಫಾಲಚಂದ್ರಂ ಚ ದಶಮಂ ತು ವಿನಾಯಕಂ ಏಕಾದಶಂ ಗಣಪತಿಂ ದ್ವಾದಶಂ ತು ಗಜಾನನಂ ದ್ವಾದಶೈತಾನಿ ನಾಮಾನಿ ತ್ರಿಸಂಧ್ಯ ಯಪ್ಪಟೇನ್ನರಃ ನ ಚ ವಿಘ್ನಭಯಂ ತಸ್ಯ ಸರ್ವಸಿದ್ಧಿಕರಂ ಪ್ರಭೋ ವಿದ್ಯಾರ್ಥಿ ಲಭತೆ ವಿದ್ಯಾನ್ ಧನಾರ್ಥಿ ಲಭತೆ ಧನಂ ಪುತ್ರಾರ್ಥಿ ಲಭತೆ ಪುತ್ರಾನ್ ಮೋಕ್ಷಾರ್ಥಿ ಲಭತೆ ಗತಿಂ ಜಪೇತ್ ಗಣಪತಿ ಸ್ತೋತ್ರಂ ಷಡ್ಭಿರ್ಮಾಸೇ ಫಲಂ ಲಭೇತ್ ಸಂವತ್ಸರೇಣ ಸಿದ್ಧಿಂ ಚ ಲಭತೆ ನಾತ್ರ ಸಂಶಯಃ ಅಷ್ಟಭ್ಯೋ ಬ್ರಾಹ್ಮಣೇಭ್ಯಶ್ಚ ಲಿಖಿತ್ವಾ ಸಮರ್ಪಯೇತ್ ತಸ್ಯ ವಿದ್ಯೆ ಭವೇತ್ ಸರ್ವ ಗಣೇಶಸ್ಯ ಪ್ರಸಾದತಃ. ಇತಿ ಶ್ರೀ ಗಣೇಶ ಪುರಾಣೇ ಸಂಕಷ್ಟನಾಶನ ಗಣೇಶ ಸ್ತೋತ್ರಂ ಸಂಪೂರ್ಣಂ. ಓಂ ತತ್ಸತ್. ಸಂಕಷ್ಟಹರ ಗಣಪತಿ ವ್ರತಕಥಾ. ಋಷಿಗಳಲ್ಲಿ ಶ್ರೇಷ್ಠರಾದ ಶೌನಕರು ಈ ಜಗತ್ತಿನಲ್ಲಿ ದಾರಿದ್ರ್ಯ, ದುಃಖ, ಸಂಕಟ, ಶತ್ರುಬಾಧೆಗಳನ್ನು ಪರಿಹಾರ ಮಾಡುವ ವ್ರತವು ಯಾವುದೆಂದು ಚಿಂತಿಸುತ್ತಿರಲು ತ್ರಿಲೋಕ ಸಂಚಾರಿಗಳಾದ ನಾರದರು ಅವರಿಗೆ ಪ್ರತ್ಯೇಕವಾಗಿ ಅವರ ಮನಸ್ಸಿನಲ್ಲಿರುವ ಯೋಚನೆಗಳನ್ನು ಕೇಳಿ, ಋಷಿಗಳಿರ, ನಿಮ್ಮ ಮನಸ್ಸಿನಲ್ಲಿರುವ ದುಃಖ ಪರಿಹಾರಕ್ಕೆ ತಕ್ಕ ಉಪಾಯವನ್ನು ಹೇಳುವೆನು ಕೇಳಿ. ನೀವು ಅಖಂಡ ತಪಸ್ಸನ್ನು ಮಾಡಿ ಸ್ಕಂದ ದೇವರನ್ನು ಒಲಿಸಿಕೊಳ್ಳಿರಿ, ಅವರಿಂದ ಪರಿಹಾರೋಪಾಯವು ಸಿಗುವುದು ಎಂದು ಹೇಳಿ ಅಂತರ್ಧಾನನಾದರು. ಇತ್ತ ಋಷಿಗಳು ಸ್ಕಂದ ದೇವರನ್ನು ಕುರಿತು ತಪಸ್ಸು ಮಾಡಿದರು. ಪ್ರಸನ್ನರಾದ ಸ್ವಾಮಿಯು ಅವರ ಮನೋಜ್ಞವನ್ನು ಅರಿತು, ಎಲೆ ಋಷಿಗಳಿರ, ಪ್ರತಿ ಮಾಸದ ಬಹುಳ ಚೌತಿಯಲ್ಲಿ ವಿನಾಯಕನನ್ನು ಆರಾಧಿಸಿ ಮೋದಕಗಳಿಂದ ಹವನ ಮಾಡಿ ಯಥಾಶಕ್ತಿ ದಾನ ಧರ್ಮಾದಿಗಳನ್ನು ಮಾಡಿಸಿದರೆ ಆ ವ್ರತಫಲದಿಂದ ದುಃಖ ವಿಮೋಚನೆ ಆಗುವುದು. ಈ ವ್ರತವನ್ನು ಶ್ರೀಕೃಷ್ಣನು ರಾಜ್ಯಭ್ರಷ್ಟರಾಗಿ ಶತ್ರುಗಳ ಕಿರುಕುಳದಿಂದ ನೊಂದಿರುವ ಧರ್ಮನಂದನನ್ನು ಕುರಿತು, ನೀನು ಅರಣ್ಯವಾಸ ತೀರುವವರೆಗೂ ಚೌತಿ ಗಣಪತಿ ವ್ರತವನ್ನು ಮಾಡುವವನಾಗು, ಇದರಿಂದ ಮುಂದೆ ಕ್ಷೇಮವಾಗುವುದೆಂದು ವ್ರತವಿಧಾನವನ್ನು ತಿಳಿಸಿ ಧೌಮ್ಯರ ಮೂಲಕ ವ್ರತ ಮಾಡಿಸಿದನು. ಇದರ ಪ್ರಭಾವದಿಂದ ಅರಣ್ಯವಾಸವು ನಿರಾತಂಕವಾಗಿ ನಡೆದು ಮತ್ತೆ ಕುರುಯುದ್ಧದಲ್ಲಿ ಶತ್ರುಗಳನ್ನು ಸದೆಬಡಿದು ಮತ್ತೆ ರಾಜ್ಯವನ್ನು ಪಡೆದನು.
ಈ ವ್ರತವನ್ನು ಹಿಮವಂತನಿಗೆ ಮಗಳಾಗಿ ಜನಿಸಿದ ಪಾರ್ವತಿಯು ಶಿವನನ್ನು ಪತಿಯನ್ನಾಗಿ ಪಡೆಯಲು ಶಿವಪೂಜಾ ನಿರತಳಾಗಿದ್ದಾಗ ನಾರದರು ಪ್ರತ್ಯಕ್ಷವಾಗಿ ಪಾರ್ವತಿಯ ಮನೋಜ್ಞವನ್ನು ಕೇಳಿ ತಿಳಿದು, ನಿನ್ನ ಇಚ್ಛೆ ಪೂರೈಸಬೇಕಾದರೆ ಮೊದಲು ನೀನು ಚೌತಿ ಗಣಪತಿಯನ್ನು ಆರಾಧಿಸು ಎಂದು ವಿವೇಕ ಹೇಳಿದರು. ತಕ್ಷಣವೇ ಕಾರ್ಯನಿರತಳಾದ ದೇವಿಯು ಗಣಪತಿಯನ್ನು ಸ್ಮರಿಸಲು ಪ್ರತ್ಯಕ್ಷನಾಗಿ ತಾಯಿಯ ಬಯಕೆಯನ್ನು ಅರಿತವನಾಗಿ, ಎಲೈ ತಾಯಿಯೇ, ನೀನು ಚೌತಿ ಗಣಪತಿಯನ್ನು ವ್ರತರೂಪದಲ್ಲಿ ಆಚರಿಸು ಎಂದು ವ್ರತವಿಧಾನವನ್ನು ತಿಳಿಸಿದನು. ದೇವಿಯು ವ್ರತವನ್ನು ಭಕ್ತಿಯಿಂದ ಅನೇಕ ಕಾಲ ಮಾಡಲು ಗಣಪತಿಯ ಅನುಗ್ರಹದಿಂದ ಶಿವನು ಪ್ರತ್ಯಕ್ಷನಾಗಿ ಪಾರ್ವತಿಯನ್ನು ವಿವಾಹವಾದನು. ಆದ್ದರಿಂದ ಎಲೆ ಋಷಿಗಳಿರ, ನೀವು ಈ ಪೂಜೆಯನ್ನು ಲೋಕಕ್ಕೆ ಪ್ರಚಾರ ಮಾಡಿರಿ. ಯಾರು ಈ ಪೂಜೆ ಮಾಡುತ್ತಾರೆಯೋ ಅಥವಾ ಕತೆ ಕೇಳುತ್ತಾರೆಯೋ ಅವರೆಲ್ಲರಿಗೂ ಗಣಪತಿಯ ಅನುಗ್ರಹದಿಂದ ಆಯುರಾರೋಗ್ಯ ಉಂಟಾಗುವುದು ಎಂದು ಸ್ಕಂದ ಮತ್ತು ಋಷಿಗಳ ಸಂವಾದ ರೂಪದ ಸಂಕಷ್ಟಹರ ಗಣಪತಿ ವ್ರತ ಕಥೆಯು ಮುಗಿದುದು. ಓಂ ಶಾಂತಿ. ಶ್ರೀ ಸಂಕಷ್ಟಹರ ಚತುರ್ಥಿ ವ್ರತದ ಉದ್ಯಾಪನೆ ಹೀಗಿದೆ. ಶ್ರೀ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಜೀವ ಪರ್ಯಂತ ಆಚರಿಸುವುದು ಉತ್ತಮ. ಅನುಕೂಲ ಇಲ್ಲದಿದ್ದರೆ 21, 9, 7, 5 ಅಥವಾ ಕನಿಷ್ಠ 1 ವರ್ಷವಾಗಲಿ ಆಚರಿಸಬೇಕು. ಸಂಕಲ್ಪ ಮಾಡಿಕೊಂಡಷ್ಟು ಕಾಲ ವ್ರತವನ್ನು ಸಾಂಗವಾಗಿ ಆಚರಿಸಿ ಉದ್ಯಾಪನೆ ಮಾಡಿ ವ್ರತ ಸಮಾಪ್ತಿ ಮಾಡಬೇಕು. ಉದ್ಯಾಪನೆಗೆ 21 ಜನ ವೇದಾಧ್ಯಯನ ಸಂಪನ್ನರು ಆಚಾರಶೀಲರಾದ ಬ್ರಾಹ್ಮಣರನ್ನು ಆಹ್ವಾನಿಸಿ ಗಣಪತಿಯ ಪೂಜೆಯ ನಂತರ ವಿಧಿಪೂರ್ವಕವಾಗಿ ಗಣಪತಿ ಹೋಮವನ್ನು ಮಾಡಬೇಕು. ಹೋಮಕ್ಕೆ ಕರಿ ಎಳ್ಳು, ಹಸುವಿನ ತುಪ್ಪ, ತೆಂಗಿನಕಾಯಿ ಹಾಗೂ ಶಕ್ತಿಗೆ ತಕ್ಕಂತೆ 1008, 108, 28 ಅಥವಾ ಕನಿಷ್ಠ 10 ಮೋದಕಗಳನ್ನಾದರೂ ಹೋಮದಲ್ಲಿ ಆಹುತಿ ಕೊಡಬೇಕು. ಗಣಪತಿಯ ನಾಮಮಂತ್ರಗಳಿಂದಲೂ ಅಥರ್ವ ಶೀರ್ಷ ಹಾಗೂ ಇತರ ವೇದೋಕ್ತ ಆಗಮೋಕ್ತ ಮಂತ್ರಗಳಿಂದಲೂ ಹೋಮ ಮಾಡಬೇಕು. ನಂತರ ಯೋಗ್ಯರಾದ ಬ್ರಾಹ್ಮಣರಿಗೆ ಯಥಾಶಕ್ತಿ ದಾನ ದಕ್ಷಿಣೆಗಳನ್ನು ಕೊಟ್ಟು ಭೋಜನ ಮಾಡಿಸಬೇಕು. ಸಕಲ ಕಷ್ಟಗಳ ಪರಿಹಾರಕ್ಕಾಗಿ ಗಣಪತಿಯ 21 ನಾಮಗಳನ್ನು ಸ್ಮರಿಸಿಕೊಂಡು ಎಲ್ಲ ಕಾರ್ಯಗಳನ್ನು ಭಕ್ತಿ ಶ್ರದ್ಧೆಯಿಂದ ಆಚರಿಸಬೇಕು. ಗಣಪತಿಯ 21 ನಾಮಗಳು ಹೀಗಿವೆ: ಗಜಾಸ್ಯ, ವಿಘ್ನರಾಜ, ಲಂಬೋದರ, ಶಿವಾತ್ಮಜ, ವಕ್ರತುಂಡ, ಶೂರ್ಪಕರ್ಣ, ಕುಬ್ಜ, ವಿನಾಯಕ, ವಿಘ್ನನಾಶ, ವಿಕಟ, ವಾಮನ, ಸರ್ವದೈವತ, ಸರ್ವಾರ್ತಿನಾಶ, ಭಗವಾನ್, ವಿಘ್ನಹರ್ತ, ಧೂಮ್ರಕ, ಸರ್ವದೇವಾದಿದೇವ, ಏಕದಂತ, ಬಾಲಚಂದ್ರ, ಗಣೇಶ್ವರ, ಗಣಪತಿ. ಈ ರೀತಿ ವ್ರತವನ್ನು ಆಚರಿಸಿ ಉದ್ಯಾಪನೆ ಮಾಡಬೇಕು. ಅಭೀಪ್ಸಿತಾರ್ಥ ಸಿದ್ಧ್ಯರ್ಥಂ ಪೂಜಿತೋಯ ಸುರೈರಪಿ ಸರ್ವವಿಘ್ನಚಿದೇ ತಸ್ಮೈ ಗಣಾಧಿಪತಯೇ ನಮಃ. ಶ್ರೀಮನ್ ಮಹಾಗಣಪತಿ ಪ್ರಸಾದ ಸಿದ್ಧಿರಸ್ತು. ನಿಮಗೆ ಈ ಕತೆ ಇಷ್ಟ ಆಗಿದೆ ಅಂತ ನಾವು ನಂಬ್ತೀವಿ. ನಿಮ್ಮ ಪ್ರೋತ್ಸಾಹ, ಬೆಂಬಲ, ಹಾರೈಕೆ, ಆಶೀರ್ವಾದಗಳು ನಮ್ಮ ಮೇಲಿರಲಿ. ನಿಮ್ಮ ಆರೋಗ್ಯ, ನೆಮ್ಮದಿ ಪ್ರಾಮುಖ್ಯತೆಯಾಗಿರಲಿ ಅಂತ ಹೇಳ್ತಾ ಶುಭವಾಗಲಿ. ನಮಸ್ತೆ.